ಬಾಗೇಪಲ್ಲಿ ಪಟ್ಟಣದಲ್ಲಿ 100 ಅಡಿ ವಿಶಾಲವಾದ ರಸ್ತೆ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಪಾದಚಾರಿ ರಸ್ತೆ ಬಿಟ್ಟು ಮುಖ್ಯ ರಸ್ತೆಯನ್ನ ಅತಿಕ್ರಮಿಸಿ ತಳ್ಳುವ ಬಂಡಿಗಳನ್ನ ಆಟೋಗಳನ್ನ ಅಡ್ಡವಾಗಿ ಇಟ್ಟು ವ್ಯಾಪಾರ ಮಾಡುತ್ತಿದ್ರು. ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಪಾದಚಾರಿ ರಸ್ತೆ ಅತಿಕ್ರಮಣ ಮಾಡಿಲ್ಲ ಎಂದು ಸಾರ್ವಜನಿಕರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಒಂದು ವಾರದ ಒಳಗೆ ಪಾದಚಾರಿ ರಸ್ತೆ ಅತಿಕ್ರಮಣ ಮಾಡದಿದ್ದಲ್ಲಿ ಕರವೆಯಿಂದ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. 5ರಿಂದ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಪೊಲೀಸ್ ಅಧಿಕಾರಿಗಳ ತಂಡ ಬೆಳಗ್ಗೆ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿದ್ರು. ಪಟ್ಟಣದ ಕುಂಬಾರಪೇಟೆ ಬಾಲಕಿಯರ ಬಾಲಕರ ಶಾಲಾ ಮುಂಭಾಗದಲ್ಲಿ ಡಾಕ್ಟರ್ ಎಚ್ಎನ್ ವೃತ್ತ ಸೇರಿದಂತೆ ರಸ್ತೆಯ ಇಕ್ಕೆಲುಗಳಲ್ಲಿ ಪಾದಚಾರಿ ರಸ್ತೆಯಲ್ಲಿ ಅಕ್ರಮವಾಗಿ ಇಟ್ಟಿದ್ದ ತಳ್ಳುವ ಗಾಡಿಗಳನ್ನು, ಕಸ ತ್ಯಾಜ್ಯ, ಕಲ್ಲು ಸಪ್ಪಡಿಗಳನ್ನು ಪುರಸಭೆ ನೌಕರರು ತೆರವುಗೊಳಿಸಿದ್ರು. ಪುರಸಭೆ ಮತ್ತು ಪೊಲೀಸ್ ಅಧಿಕಾರಿಗಳು ರಸ್ತೆ ಅತಿಕ್ರಮಣ ತೆರವು ಮಾಡಿಸಿದಾಗ ಬೀದಿ ಬದಿ ವ್ಯಾಪಾರಸ್ಥರು ಪಾದಚಾರಿ ರಸ್ತೆಯಲ್ಲಿ ಇರುತ್ತಾರೆ. ನಂತರ ಅಧಿಕಾರಿಗಳು ಹೋದ ತಕ್ಷಣವೇ ರಸ್ತೆಯಲ್ಲಿ ವ್ಯಾಪಾರ ಮಾಡುತ್ತಾರೆ. 1 ಅಥವಾ 2 ದಿನಗಳಿಗೆ ತೆರವು ಕಾರ್ಯಾಚರಣೆ ಸೀಮಿತ ಆಗಿರದೆ ಶಾಶ್ವತ ಪರಿಹಾರ ಆಗಬೇಕು ಎಂದು ಸಾರ್ವಜನಿಕರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ನಿನ್ನೆ ಹೋಗಿ ಫುಟ್ಪಾತ್ ಮೇಲೆ ಇಟ್ಟಿರ್ತಕ್ಕಂಥವನ್ನೆಲ್ಲ ವಾರ್ನ್ ಮಾಡಿ ದಂಡ ವಿಧಿಸಿ ಬಂದಿದ್ದೀವಿ. ಇವತ್ತಿಂದ ಇಟ್ಕೊಂಡ್ರೆ ಮತ್ತೆ ನಾವು ದಂಡದ ಜೊತೆ ನಿಮ್ಮಲ್ಲಿರೋ ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ನಾವು ತೊಗೊಂಡು ಹೋಗ್ತೀವಿ, ಸೀಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ಬಿಟ್ಟು ಬಂದಿದ್ವಿ. ಹಾಗಾಗಿ ಎಚ್ಚರಿಕೆ ಕೊಟ್ಟು ಫಸ್ಟು ನಿನ್ನೆ ಎಲ್ಲ ಎಚ್ಚರಿಕೆ ಕೊಟ್ಟು ಬಂದಿದ್ವಿ. ಇವತ್ತು ಏನು ಮಾಡಿದ್ದೀವಿ ಅಂದರೆ ಎಚ್ಚರಿಕೆ ಕೊಟ್ಟವರೆಲ್ಲ ನಿನ್ನೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಹಿಂದೆ ಫುಟ್ಪಾತ್ ಮೇಲೆ ಇಟ್ಕೊಂಡಿಲ್ಲ, ಎಲ್ಲ ಹಿಂದೆ ಅವರ ಅಂಗಡಿಗಳಲ್ಲೇ ಇಟ್ಕೊಂಡಿದ್ದಾರೆ. ಮುಂದುವರೆದು ಇವತ್ತು ಆ ಫುಟ್ಪಾತ್ಗಳಲ್ಲಿ ಕೆಲವರೆಲ್ಲ ಕೈಗಾಡಿಗಳು ಡಬ್ಬಗಳನ್ನು, ತಿಂಡಿ ಡಬ್ಬಗಳ ಟೈಪು ಕೈಗಾಡಿ ಡಬ್ಬಗಳನ್ನು ಅವ್ರು ಏನು ಮಾಡಿದ್ದಾರೆ ಇಟ್ಕೊಂಡ್ಬಿಟ್ಟು ಬೀಗ ಹಾಕಿ ಹೋಗಿದ್ದಾರೆ. ಯಾವುದೇ ವ್ಯಾಪಾರ ಮಾಡ್ತಿಲ್ಲ, ಏನಿಲ್ಲ, ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ. ಅದ್ರ ಕೆಳಗೆಲ್ಲ ಕಸ ಎಲ್ಲ ಗಲೀಜೆಲ್ಲ ತುಂಬ ತುಂಬಿಕೊಂಡು ನಮಗೂ ಸ್ವಚ್ಛತೆ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಇವತ್ತು ನಮ್ಮೆಲ್ಲ ಸ್ವಚ್ಛತಾ ಸಿಬ್ಬಂದಿ ಜೊತೆ ಎಲ್ಲ ಸ್ವಚ್ಛತಾ ಗಾಡಿಗಳನ್ನೆಲ್ಲ ತೊಗೊಂಡೋಗಿ ಇವತ್ತು ಅನಾಮಧೇಯವಾಗಿ ಬಿದ್ದಿರ್ತಕ್ಕಂಥ ನಿಲ್ಲಿಸಿರ್ತಕ್ಕಂಥ ಬೀಗ ಹಾಕಿ ನಿಲ್ಲಿಸಿರ್ತಕ್ಕಂಥ ಎಲ್ಲ ಡಬ್ಬಗಳನ್ನು, ಕೈಗಾಡಿಗಳನ್ನೆಲ್ಲ ನಾವು ಸೀಸ್ ಮಾಡಿ ಎತ್ಕೊಂಡ್ಬಂದಿದ್ದೀವಿ. ಅವರಿಗೆ ಬಂದರೆ ದಂಡ ವಿಧಿಸಿ ಇನ್ಮೇಲೆ ಇಡಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ದಂಡ ವಿಧಿಸ್ಕೊಂಡು ನಾವು ಅದನ್ನು ಬಿಡುಗಡೆ ಮಾಡ್ತೀವಿ. ಹಾಗಾಗಿ ಇವತ್ತು ಮ್ಯಾಕ್ಸಿಮಮ್ ಒಂದು ಸೈಡ್ ಪೂರ್ತಿ ಮಾಡಿದ್ದೀವಿ. ಅದೇ ರೀತಿ ನಾವು ಮಾಡಿರೋದು ನೋಡಿ ಆಲ್ಮೋಸ್ಟ್ ಆಲ್ ಎದುರುಗಡೆ ಭಾಗದಲ್ಲೂ ಜನ ಎಲ್ಲ ಎಚ್ಚೆತ್ಕೊಂಡು ಗಾಡಿಗಳನ್ನೆಲ್ಲ ಹಿಂಭಾಗ ಹಾಕ್ಕೊಂಡಿದ್ದಾರೆ. ಈಗ ಫುಟ್ಪಾತಲ್ಲಿ ತೆರವುಗೊಳಿಸಿರೋದಲ್ಲದೆ ರೋಡ್ ಮಧ್ಯ ನಿಲ್ಲಿಸಿರ್ತಕ್ಕಂಥ ಕೈಗಾಡಿಗಳನ್ನು ಸಹಿತ ಹಿಂದಕ್ಕೆ ಜರುಗಿಸಿದ್ದೀವಿ. ರಸ್ತೆ ತೆರವು ಕಾರ್ಯಾಚರಣೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಕಂದಾಯ ಅಧಿಕಾರಿ ಅತ್ತಾವುಲ್ಲಾ, ಆರೋಗ್ಯ ನಿರೀಕ್ಷಕ ಮಾರೇಗೌಡ ಸಿಬ್ಬಂದಿ ಅವರು ಪೊಲೀಸರು ಇದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.